ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಮಿಕ್ಸ್ ಮಸಾಲಾ ಚಾನಲ್ಗೆ ಸ್ವಾಗತ. ನಾವಿವತ್ತು ಗೀ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಎಷ್ಟೊಂದು ರೆಸಿಪಿ ನೋಡಿರ್ತೀರ, ಇದು ಸ್ವಲ್ಪ ವಿಭಿನ್ನವಾದ ಗೀ ರೈಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈಗ ಇದಕ್ಕೆ ಗೀ ರೈಸ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಡೋಣ. ಗೀ ರೈಸ್ ಅಂದರೆ ಮೇಯ್ನು ತುಪ್ಪ. ಗೀ ರೈಸ್ ಅಂತ ಹೇಳಿ ಕರೆಯೋದ್ರಿಂದ ತುಪ್ಪ ಮೇನ್ ಇಂಗ್ರೀಡಿಯೆಂಟ್ ಆಗುತ್ತೆ. ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ ನಾನು. ಇಲ್ಲಿ 4ರಿಂದ 5 ಹಸಿಮೆಣಸಿನ್ಕಾಯಿ ಖಾರ ಇರೋದು ತೊಗೊಂಡಿದ್ದೀನಿ. ಕರಿಬೇವು 1 ಕಡ್ಡಿ ತೊಗೊಂಡಿದ್ದೀನಿ. 1/4 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. 1 ಸಣ್ಣ ಪೀಸ್ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆ ಪದಾರ್ಥಗಳು ನೋಡಿ, ಇದೆಲ್ಲ ಒಗ್ಗರಣೆಗೆ ಹಾಕೋಂಥದ್ದು. ಕಸೂರಿ ಮೇಥಿ ಸ್ವಲ್ಪ ತೊಗೊಂಡಿದ್ದೀನಿ. ಕಾಳು ಮೆಣಸು 4ರಿಂದ 5 ಕಾಳು ತೊಗೊಂಡಿದ್ದೀನಿ. ಏಲಕ್ಕಿ 3 ತೊಗೊಂಡಿದ್ದೀನಿ. ಜೀರಿಗೆ 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ಸೋಂಪು ಅಂತ ಬರುತ್ತಲ್ಲ, ಸೋಂಪು 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಶಾಯಿ ಜೀರಾ ಅಂತ ಇಲ್ಲಿ ಸಿಕ್ಕುತ್ತೆ, ಇದನ್ನು 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಸಿಗಲಿಲ್ಲ ಅಂದರೆ ಜೀರಿಗೆನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಲವಂಗ ತೊಗೊಂಡಿದ್ದೀನಿ 2, ಚಕ್ರ ಮೊಗ್ಗು, ಸ್ವಲ್ಪ ಚಕ್ಕೆ, ಆಮೇಲೆ ಏನು ಕಲ್ಲು ಅಂತ ಹೇಳ್ತೀವಲ್ಲ ಅದು, ಆಮೇಲೆ ಮರಾಠಿ ಮೊಗ್ಗು, 2 ಪಲಾವ್ ಎಲೆ. ಇಷ್ಟು ಏನು ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಇಷ್ಟು ಪದಾರ್ಥಗಳನ್ನ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಬಟಾಣಿ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಬಟಾಣಿ, ಸ್ವಲ್ಪ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ, ಎಣ್ಣೆ, ಉಪ್ಪು ಮತ್ತು ಅಕ್ಕಿ. ಇಷ್ಟು ಗೀ ರೈಸ್ಗೆ ಬೇಕಾಗಿರೋ ಸಾಮಗ್ರಿಗಳು. ತುಂಬ ಬೇಗನೆ ಆಗೋವಂಥದ್ದು ಗೀ ರೈಸು. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕೋಬೇಕು 2 ಚಮಚ. ತುಪ್ಪ ಮೇಯ್ನು ಇದಕ್ಕೆ ಗೀ ರೈಸ್ ಅಂತ ಹೇಳಿ ಕರೆಯೋದ್ರಿಂದ ತುಪ್ಪನ 4 ಚಮಚ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಬೇರೆ ಒಗ್ಗರಣೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಬಿಸಿಯಾಗಿದೆ, ಈಗ ಕಾಣಿಸ್ತಿರ್ಬೋದು. ಈಗ ನಾನು ಏನೇನು ತೊಗೊಂಡಿದ್ದೆ, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಚಕ್ಕೆ, ಲವಂಗ ಮತ್ತು ಪಲಾವ್ ಸಾಮಗ್ರಿಗಳೇನೇನು ತೊಗೊಂಡಿದ್ನಲ್ಲ, ನಿಮಗೆ ತೋರಿಸಿದ್ನಲ್ಲ, ಜೀರಿಗೆ, ಅದು ಎಲ್ಲನೂ ಈ ಒಗ್ಗರಣೆಗೆ ಎಣ್ಣೆ ಕಾಯ್ದ ತಕ್ಷಣ ಹಾಕ್ಕೊಂಡು ಅದು ಘಮ ಬರುತ್ತೆ ನಿಮಗೆ. ಆ ಸ್ಪೈಸಸ್ ಎಲ್ಲ ಎಣ್ಣೆಯಲ್ಲಿ ಹುರಿದಾಗ ಒಂದು ಒಳ್ಳೆ ಸುವಾಸನೆ ಬರುತ್ತಲ್ಲ, ಅಲ್ಲಿವರೆಗೂ ಇದನ್ನೆಲ್ಲ ಚೆನ್ನಾಗಿ ಹುರಿರಿ. ಆವಾಗ ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ. ಇದು ಅದು ವಾಸನೆ ಎಲ್ಲ ಹಸಿ ವಾಸನೆ ಹೋಗಿ ಒಳ್ಳೆ ಘಮ ಬಂದಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಹಸಿ ಬಟಾಣಿ ಸಿಕ್ಕಿಲ್ಲ ಅಂತಂದರೆ ನೀವು ಬೇಯಿಸಿರೋ ಬಟಾಣಿನ ಹಾಕ್ಕೋಬೇಕು. ನೆನೆಸಿರೋದು ಕಾಳಲ್ಲಿ ಸಿಕ್ಕುತ್ತಲ್ಲ, ಅದನ್ನು ನೆನೆಸಿ ಬೇಯಿಸಿ ಹಾಕ್ಕೋಬೇಕು. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ ಬೇಗ ಬೇಯಲಿ ಅಂತೇಳಿ ಇವಾಗಲೇ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಿಟಿಕೆ ಅರಿಶಿನೂ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಮತ್ತು ಹಸಿಮೆಣ್ಸಿನ್ಕಾಯಿ, ಬಟಾಣಿ ಎಲ್ಲ ಸ್ವಲ್ಪ ಎಣ್ಣೆಲೇ ಫ್ರೈ ಆಗಬೇಕು ಚೆನ್ನಾಗಿ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಆವಾಗ ಗೀ ರೈಸಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಯೂಶಲಾಗಿ ಗೀ ರೈಸ್ ಅಂತಂದರೆ ಅದ್ರ ಜೊತೆಗೆ ಸೈಡ್ ಡಿಶ್ ಗ್ರೇವಿ ಏನಾದರೂ ಬೇಕಾಗುತ್ತೆ. ಈ ಥರದ್ದೊಂದು ಗೀ ರೈಸ್ನ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಅಷ್ಟು ಬೇಕಾಗಲ್ಲ. ಈಗ ನೋಡಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ತೊಗೊಂಡಿದ್ನಲ್ಲ, 1/4 ಟೇಬಲ್ ಸ್ಪೂನ್, ಅದನ್ನು ಹಾಕೋತಾ ಇದ್ದೀನಿ. ತುಂಬ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಇದು ಟೇಸ್ಟ್ಗೋಸ್ಕರ ಹಾಕೋತಾ ಇರೋದು. ಇದು ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಗರಂ ಮಸಾಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಂಬ ಹಾಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ಟೇಸ್ಟಿಗೋಸ್ಕರ 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದೆಲ್ಲ ಸೇರಿಸಿ ಚೆನ್ನಾಗಿ ಹುರಿಬೇಕು. ನಾನು ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನು ಅಕ್ಕಿನ ತೊಳೆದು ಚೆನ್ನಾಗಿ ಈಗ ಅದೇನು ಮಿಶ್ರಣ ಹುರ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ನಾನಿಲ್ಲೇನು ಅಕ್ಕಿ ನೆನೆಸ್ತಾ ಇಲ್ಲ. ನೀವು ಯಾವ ರೈಸ್ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು.
ನೋಡಿ ಅಕ್ಕಿ ಮಸಾಲೆ ಎಲ್ಲ ಸೇರಿಸಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಕ್ಕಿ ಮೇಲೆ ಒಂದು ಕೋಟ್ ಆಗುತ್ತೆ. ನಾವೇನು ತುಪ್ಪ ಅದೆಲ್ಲ ಬಳಸಿದ್ದೀವಲ್ಲ ಅದೆಲ್ಲ ನೀಟಾಗಿ ಅಕ್ಕಿ ಮೇಲೆ ಒಂದು ರೌಂಡ್ 1 ನಿಮಿಷದಷ್ಟು ಹುರಿದ್ರೆ ಸಾಕಾಗುತ್ತೆ. ಕಡಿಮೆ ಉರಿ ಇಟ್ಕೊಂಡು ಹುರಿರಿ. ಇದಾದಮೇಲೆ ನಾವು ನೋಡಿಕೊಂಡು ತೆಂಗಿನಕಾಯಿ ಹಾಲು ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕೋದು. ನಾನಿಲ್ಲಿ 1 ಲೋಟ ಏನೋ ಅಕ್ಕಿ ತೊಗೊಂಡಿದ್ನಲ್ಲ ಅದಕ್ಕೆ 1 ಲೋಟದಷ್ಟೇ ತೆಂಗಿನಕಾಯಿ ಹಾಲು, ಅಂದರೆ ನೀರು ಹಾಕಿ ಏನು ಹಾಲು ತೆಕ್ಕೊಂಡಿದ್ವಲ್ಲ ತೆಂಗಿನಕಾಯಿಂದ ಅದನ್ನು ಹಾಕಿದ್ದೀನಿ. ಅದೇ ಲೋಟಕ್ಕೆ ಇನ್ನೊಂದು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ನಾನು. ಅಂದರೆ ಈಗ ಅಕ್ಕಿಗೆ ನೀರೇನು ಹಾಕಬೇಕಾಗಿರುತ್ತೆ ಅದರ ಅರ್ಧದಷ್ಟು ತೆಂಗಿನಕಾಯಿ ಹಾಲು, ಮಿಕ್ಕಿದರ್ಧ ನೀರನ್ನು ಹಾಕೋತಾ ಇರೋದು ನಾನು. ಯೂಶ್ವಲಾಗಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೋಬೇಕಲ್ಲ ಅದರಲ್ಲಿ ಹಾಕೊತಾ ಇದ್ದೀನಿ. ಇದು ಒಂದು ಕುದಿ ಬಂದ ತಕ್ಷಣ ನಾನು ಮತ್ತೆ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಅದು ಕುದಿಯೋಕ್ಕೆ ಬಂದಮೇಲೆ ರುಚಿ ಎಲ್ಲ ನೋಡಿ ಉಪ್ಪು ಖಾರ ಎಲ್ಲ ಸರಿಗಿದೆಯಾ ಅಂತೇಳಿ ನೋಡ್ಬೇಕು. ಖಾರಕ್ಕೆ ಸಿಂಪಲ್ಲಾಗಿ ಹಸಿಮೆಣ್ಸಿನ್ಕಾಯಿ ಬಳಸಿರೋದ್ರಿಂದ ಕೊನೆಯಲ್ಲಿ 2 ಹನಿ ಆಗೋಷ್ಟು ನಿಂಬೆ ರಸ ಹಾಕಿ ಕೊನೆಯಲ್ಲಿ ಏನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿದ್ರೆ ನಮಗೆ ಗೀ ರೈಸು ಚೆನ್ನಾಗಿ ಆಗುತ್ತೆ. ನೋಡಿ ಇದು ಕುದಿ ಎತ್ತಬೇಕು. ಈ ಕುದಿ ಹತ್ತಿದ ಮೇಲೆ ನಾವು ಕುಕ್ಕರ್ ಮುಚ್ಚಳ ಹಾಕಿ 1 ವಿಷಲ್ ಹಾಕಿಸ್ಕೊಳ್ಳೋಣ. ಆಗ ಅಕ್ಕಿ ನೀಟಾಗಿ ಉದುರಾಗಿ ಚೆನ್ನಾಗಿ ಬೆಂದಿರುತ್ತೆ. ಈ ಗೀ ರೈಸ್ನ ನೀವು ತೆಂಗಿನಕಾಯಿ ಚಟ್ನಿಯಲ್ಲೇ ಸವಿಬೋದು, ಯಾಕಂದರೆ ಇದಕ್ಕೇನು ಅಷ್ಟು ಗ್ರೇವಿ ಬೇಕಾಗಲ್ಲ. ನಾನು ಇಲ್ಲಿ ಮಶ್ರೂಮ್ ಗ್ರೇವಿ ಮಾಡಿದ್ದೀನಿ, ಅದರ ರೆಸಿಪಿ ಕೂಡ ಲಿಂಕಲ್ಲಿ ಇರುತ್ತೆ. ಅದನ್ನು ಕೂಡ ನೀವು ನೋಡಿ ಟ್ರೈ ಮಾಡಿ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು.